ಮಾಡಿದ್ರು ಆ ಎಂಟ್ರಿ ಸೀನು ಮತ್ತೆ ಆ ಮ್ಯೂಸಿಕ್ಗೆ ಥಿಯೇಟ್ರಿಗೆ ಬಂದು ಸೆಲೆಬ್ರೇಷನ್ ಮಾಡಬೇಕು. ಏನು ಪೈರಸಿ ಮಾಡಿದ್ರು ಆ ಸೀನ್ನ ಇನ್ನೊಂದು ಪೈರಸಿಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಲ್ಲ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ಕು ಮೂವಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಜೈ ಬರ್ಗರ್. ಸೂಪರ್ ಆಗಿದೆ, ಮಾತ್ರ ಅಲ್ಟಿಮೇಟು ಫೈಟ್ ಆಗಲಿ ಸಾಂಗ್ ಆಗಲಿ ಸೂಪರ್ ಆಗಿದೆ. ಮಾರ್ಕ್ ಥ್ಯಾಂಕ್ ಯು ಸರ್, ಸೂಪರ್ ಆಗಿದೆ ಮೂವಿ. ಚೇಂಜಸ್ ಇದೆ. ಅದು ಒಂದು 7:30 ಸ್ಟಾರ್ಟ್ ಆಗಿ 5 ಗಂಟೆ ಮುಗೀತದೆ. ಇದು ಸೂಪರ್ ಮೂವಿ, ಸಸ್ಪೆನ್ಸ್ ಆಗಿದೆ. ಮೂವಿ ಅಂತೂ ಅಲ್ಟಿಮೇಟು ಮತ್ತು ಸಸ್ಪೆನ್ಸ್ ಅಂತೂ ಸೂಪರ್ ಆಗಿದೆ. ಏನು ನೋಡಬೇಕು ಅಂತ ಒಂದು ಖುಷಿ ಆಗುತ್ತೆ. ಮತ್ತು ಬಾಸ್ ಅಂತೂ ಆ್ಯಕ್ಟು ಫೈಟ್ ಆಗಲಿ ಸಾಂಗ್ ಆಗಲಿ ಲಕ್ಸುರಿ ಆಗಿದೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಕರ್ನಾಟಕಕ್ಕೆ ಒಬ್ಬರೇ ಬಾಸು, ದಾದಾ ಯಾರು ಗೊತ್ತಾ? ಮಾರ್ಕ್ ಕಿಚ್ಚ. ಈಗ ಹಳೆ ಸಿನಿಮಾಗಳಲ್ಲೂ ಕೂಡ ಪೊಲೀಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಹೌದೌದು, ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಅವರು ಸಸ್ಪೆನ್ಸ್ ಆಗಿ ವರ್ಕ್ ಮಾಡ್ತಾ ಇರೋದು ಮೂವಿಲಿ ಸೂಪರ್ ಆಗಿದೆ. ಅಲ್ಟಿಮೇಟ್ ಮೂವಿ. ಇನ್ನು ಮುಂದಕ್ಕೆ ನೋಡಬೇಕು ಏನಾಗುತ್ತೆ ನೋಡೋಣ ಅಂತ. ಇಲ್ಲ ಅದು ಬೇರೆ ಇದು ಬೇರೆ, ಅದು ಒಂದೇ ಒಂದು ಪೊಲೀಸ್ ಸ್ಟೇಷನ್ ನಡೆಯೋ ಕತೆ. ಇದು ಡಿಫ್ರೆಂಟ್ ಆಗಿದೆ. ಇದು ಮೂವಿ ಅಂತೂ ಡಿಫ್ರೆಂಟ್ ಆಗಿದೆ. ಅಲ್ಟಿಮೇಟು ಮಾತ್ರ ಬಾಸ್ ಕಿಚ್ಚ ಬಾಸ್ ಬಗ್ಗೆ ಯಾರು ಮಾತಾಡೋಂಗೆ ಇಲ್ಲ. ಚಂದ. ಅವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು ಅಂದರೆ ವೀರ ಮದಕರಿ, ಚಿತ್ರದುರ್ಗ ಕೋಟೆ ವೀರ ಮದಕರಿ. ಗಂಡು ಮೆಟ್ಟಿದ ನಾಡು, ದಾದಾ ಯಾರು ಗೊತ್ತಾ? ಬಾಸ್ ಒಬ್ಬರೇ ಹೇಳಿ, ಬಾಸ್ ಒಬ್ಬರೇ. ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್, ಬಾಷಾ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವೇಟ್ ಮಾಡ್ತಾ ನೆಕ್ಸ್ಟ್ ಪಾರ್ಟ್ ವೇಟಿಂಗು. ಹೇಗನ್ನಿಸ್ತದ? ಸಖತ್ ಅನ್ನಿಸ್ತಿದೆ ಬ್ರೋ. ಏನು ನೆಕ್ಸ್ಟ್ ಲೆವೆಲ್ಲು ನಮ್ಮ ಬಾಸ್ ಸ್ಟೈಲ್ ಹೇಳ್ಬೇಕಾ, ಸಖತ್ತಾಗೈತೆ ನಿಜ. ಇನ್ನೂ ಇವತ್ತು 2 ಶೋ ನೋಡ್ತೀನಿ. ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೆ ನಮ್ಮ ಹುಡುಗರು. ನೆಕ್ಸ್ಟ್ ಶೋ ನೋಡಬೇಕು. ನಿಜ ಸಖತ್ತಾಗಿದೆ. ಸ್ಟೈಲ್ಗಂತೂ ₹1 ಮೋಸ ಇಲ್ಲ. ಸಖತ್ತಾಗಿದೆ ಮಾತ್ರ. ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರು. ಬರೀ ನಮ್ಮ ಬಾಸ್ ಮಾತ್ರ ಅಲ್ಲ, ಬೇರೆ ಬೇರೆ ಆ್ಯಕ್ಟರ್ಸ್ ಇದ್ದಾರೆ, ಅವರು ಸಖತ್ತಾಗಿ ಮಾಡಿದ್ದಾರೆ. ಅವರೆಲ್ಲರದ್ದು ಕಾಂಬಿನೇಷನಿಂದ ಮೂವಿ ಸಖತ್ತಾಗಿ ಬಂದಿದೆ. ಇಂಟರ್ವಲ್ಲೇ ಇಷ್ಟೊಂದು ಕಿಕ್ಕಿದೆ. ನಿದ್ದೆ ಮಾಡ್ಕೊಂಬಂದೆ, ನಿದ್ದೆನೇ ಹೋಗ್ಬಿಡ್ತು ನನಗೆ. 2 ಗಂಟೆಗೆ ಇದ್ದಿದ್ದು ನಿದ್ದೆನೇ ಹೋಗ್ಬಿಡ್ತು. ನೆಕ್ಸ್ಟ್ ಪಾರ್ಟ್ ನೋಡೋಕ್ಕೆ ಇನ್ನೂ ಸಖತ್ತಾಗಿರುತ್ತೆ. ವೆಯ್ಟಿಂಗ್ ಮಾಡಿ ಮುಗಿಸ್ಕೊಂಬಂದು ಇನ್ನೊಂದ್ಸತಿ ಹೇಳ್ತೀನಿ.